ಕಳೆದ ತಿಂಗಳು ಅಂದರೆ ಅಕ್ಟೋಬರ್ 15ನೇ ತಾರೀಕು ಭಾರತೀಯ ಚುನಾವಣಾ ಆಯೋಗ ಅಥವಾ ECI 48 ವಿಧಾನಸಭಾ ಕ್ಷೇತ್ರಗಳು ಮತ್ತು 2 ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ಘೋಷಿಸಿತ್ತು. ಈ 48 ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 13ನೇ ತಾರೀಕು ಮತದಾನ ನಡೆಯಬೇಕಿತ್ತು. ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ನವೆಂಬರ್ 13ನೇ ತಾರೀಕು ಮತದಾನ ನಡೆಯಬೇಕಿತ್ತು. ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 13ನೇ ತಾರೀಕು ಮತದಾನ ನಡೆಯಲಿದೆ. ಇದರ ನಡುವೆ ಭಾರತೀಯ ಚುನಾವಣಾ ಆಯೋಗ 14 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುವ ಮತದಾನದ ದಿನಾಂಕವನ್ನು ಬದಲಾಯಿಸಿದೆ, ಮತದಾನವನ್ನು ಮುಂದೂಡಿದೆ. ಕೇರಳದ ಪಾಲಕ್ಕಾಡ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಪಂಜಾಬ್ನ ದೇರಾ ಬಾಬಾ ನಾನಕ್, ಚಬ್ಬೆರ್ವಾಲ್, ಗೆದ್ದೆರ್ಬಾಹ, ಬರ್ನಾಲಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನು ಮುಂದೂಡಲಾಗಿದೆ. ಉತ್ತರ ಪ್ರದೇಶದ ಎಲ್ಲ 9 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನು ಮುಂದೂಡಲಾಗಿದೆ. ಮೀರ್ಪುರ್, ಕುಂದರಕಿ, ಗಾಜಿಯಾಬಾದ್, ಖೈರ್, ಕರ್ಹಲ್, ಶಿಶಮೌ, ಫುಲ್ಪುರ್, ಕತೇಹರಿ ಮತ್ತು ಮಾಜ್ವಾನ್ ಈ 9 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನು ಚುನಾವಣಾ ಆಯೋಗ ಮುಂದೂಡಿದೆ. ಈ 14 ವಿಧಾನಸಭಾ ಕ್ಷೇತ್ರಗಳಿಗೆ ಉಳಿದ 34 ವಿಧಾನಸಭಾ ಕ್ಷೇತ್ರಗಳ ರೀತಿಯಲ್ಲೇ ನವೆಂಬರ್ 13ನೇ ತಾರೀಕು ಮತದಾನ ನಡೆಯಬೇಕಿತ್ತು. ಆದರೆ ಈ ಮತದಾನದ ದಿನಾಂಕವನ್ನು 1 ವಾರ ಅಂದರೆ ನವೆಂಬರ್ 20ನೇ ತಾರೀಕು ಮುಂದೂಡಿಕೆ ಮಾಡಲಾಗಿದೆ. ಚುನಾವಣಾ ಆಯೋಗ ಈ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದೆ. ಫಲಿತಾಂಶದ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಫಲಿತಾಂಶ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಜೊತೆಗೆ ಒಟ್ಟು 48 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಮತ್ತು 2 ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಒಟ್ಟಾಗಿ ನವೆಂಬರ್ 23ನೇ ತಾರೀಕು ಪ್ರಕಟ ಆಗಲಿದೆ. ಆದರೆ ಕೇರಳದ 1, ಪಂಜಾಬ್ನ 3 ಮತ್ತು ಉತ್ತರ ಪ್ರದೇಶದ ಎಲ್ಲ 9 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ದಿನಾಂಕವನ್ನು ಚುನಾವಣಾ ಆಯೋಗ 1 ವಾರ ಮುಂದೂಡಿದೆ, ನವೆಂಬರ್ 20ನೇ ತಾರೀಕಿಗೆ. ಉಪಚುನಾವಣೆಯನ್ನು ಮುಂದೂಡಲಿಕ್ಕೆ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ, ಕಾಂಗ್ರೆಸ್, BSP ಒಳಗೊಂಡಂತೆ ಪ್ರಮುಖ ರಾಜಕೀಯ ಪಕ್ಷಗಳು ಉಪಚುನಾವಣೆಯ ದಿನಾಂಕವನ್ನು, ಮತದಾನದ ದಿನಾಂಕವನ್ನು ಮುಂದೂಡಿಕೆ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆಯಾಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ನವೆಂಬರ್ 13ನೇ ತಾರೀಕೇನು ಮತದಾನಕ್ಕೆ ದಿನಾಂಕವನ್ನು ನಿಗದಿಪಡಿಸಿದೆ, ಆ ದಿನದಂದು ಧಾರ್ಮಿಕ ಕಾರ್ಯಕ್ರಮಗಳಿರೋದರಿಂದಾಗಿ ಮತದಾನಕ್ಕೆ ತೊಂದರೆಯಾಗುತ್ತೆ. ಅವತ್ತು ನಿಗದಿಪಡಿಸಲಾಗಿರುವಂತಹ ಮತದಾನದ ದಿನಾಂಕವನ್ನು ಬದಲಾವಣೆ ಮಾಡಬೇಕೆನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದು. ಕೇರಳದಲ್ಲಿ ಪಾಲಕ್ಕಾಡ್ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಅಲ್ಲಿ ರಥೋತ್ಸವ ನಡೆಯಲಿದೆ. 13ರಿಂದ ನವೆಂಬರ್ 15ನೇ ತಾರೀಕಿನವರೆಗೆ ಕಾಂಗ್ರೆಸ್ ಮನವಿಯನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಉಪಚುನಾವಣೆಯನ್ನು ಮುಂದೂಡಬೇಕು ಅಂಥೇಳಿ. ಇನ್ನು ಉತ್ತರ ಪ್ರದೇಶದಲ್ಲಿ ಉಪಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ BJP, BSP ಮತ್ತು RLD ಮನವಿ ಮಾಡಿದ್ವು. ಈ 3 ಪಕ್ಷಗಳ ಬೇಡಿಕೆಯ ಪ್ರಕಾರ ಏನಿತ್ತು ಅಂತ ಹೇಳಿದ್ರೆ, ಕಾರ್ತಿಕ ಪೂರ್ಣಿಮಾ ಇರುವ ಹಿನ್ನೆಲೆಯಲ್ಲಿ 3-4 ದಿನಕ್ಕೂ ಮೊದಲೇ ಜನ ಬೇರೆ ಬೇರೆ ಕಡೆಗೆ ಓಡಾಟವನ್ನು ಮಾಡುವ ಕಾರಣಕ್ಕೋಸ್ಕರ ನವೆಂಬರ್ 13ನೇ ತಾರೀಕು ನಿಗದಿಯಾಗಿರುವಂತಹ ಮತದಾನವನ್ನು ಮುಂದೂಡಿಕೆ ಮಾಡಬೇಕು ಅಂತೇಳಿ ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿ BJP, BSP ಮತ್ತು RLD ಮನವಿಯನ್ನು ಮಾಡಿತ್ತು. ಗುರುನಾನಕ್ ದೇವರ ಪ್ರಕಾಶ್ ಪರ್ವ ಹಿನ್ನೆಲೆಯಲ್ಲಿ ಪಂಜಾಬ್ನಲ್ಲಿ ಉಪಚುನಾವಣೆಯನ್ನು ಮುಂದೂಡಿಕೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮನವಿಯನ್ನು ಮಾಡಿತ್ತು. ಸೊ ಅಲ್ಲಿಗೆ ಕಾಂಗ್ರೆಸ್, BJP, BSP, RLD ಮನವಿಯ ಮೇರೆಗೆ ಚುನಾವಣಾ ಆಯೋಗ ಈ ಉಪಚುನಾವಣೆಯನ್ನು ಮುಂದೂಡಿದೆ. ಚುನಾವಣಾ ಆಯೋಗ ಉಪಚುನಾವಣೆಯ ದಿನಾಂಕವನ್ನು ಮುಂದೂಡುವಂಥದ್ದು ಹೊಸತೇನೂ ಅಲ್ಲ. ಇತ್ತೀಚೆಗಷ್ಟೇ ನಡೆದಂತಹ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ದಿನಾಂಕವನ್ನು ಕೂಡ ಚುನಾವಣಾ ಆಯೋಗ ಮುಂದೂಡಿತ್ತು, ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಈ ದೇಶದಲ್ಲಿ ಏಕಕಾಲಕ್ಕೆ ಲೋಕಸಭಾ ಚುನಾವಣೆ ನಡೆಯಬೇಕು, ವಿಧಾನಸಭಾ ಚುನಾವಣೆ ನಡೆಯಬೇಕು, ಪಂಚಾಯತ್, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯಬೇಕು, ನಗರ ಸ್ಥಳೀಯ ಸಂಸ್ಥೆಗಳು, ಪಾಲಿಕೆ, ಪುರಸಭೆ, ನಗರಸಭೆ ಇವುಗಳ ಚುನಾವಣೆಗಳು ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ನಡೆಯಬೇಕು. 1 ನೇಷನ್ 1 ಎಲೆಕ್ಷನ್ ಅಂತೇಳಿ BJPಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. 1 ನೇಷನ್ 1 ಎಲೆಕ್ಷನ್ ಅಂತ ಅಂದರೆ ದೇಶದಲ್ಲಿ ಏಕಕಾಲಕ್ಕೆ ಲೋಕಸಭಾ ಚುನಾವಣೆ
ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ, ಎಲ್ಲ ರಾಜ್ಯಗಳ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳಲ್ಲಿ ಚುನಾವಣೆ ನಡೀಬೇಕು ಅಂತೇಳಿ. ಬಟ್ ಸವಾಲುಗಳು ಏನು ಅಂತ ಹೇಳಿದ್ರೆ ಇದೇ ಸವಾಲುಗಳು. ಕಾರಣ ಏನು ಅಂತ ಹೇಳಿದ್ರೆ ಭಾರತ ವೈವಿಧ್ಯತೆಯ ರಾಷ್ಟ್ರ. ಒಂದು ರಾಜ್ಯದಲ್ಲಿ ಹಬ್ಬ ಹರಿದಿನಗಳು ಆಚರಣೆಗಳು ಇನ್ನೊಂದು ರಾಜ್ಯಕ್ಕಿಂತ ಸಂಪೂರ್ಣ ಭಿನ್ನವಾಗಿರುತ್ತವೆ. ಜೊತೆಗೆ ವಾತಾವರಣ ಹವಾಮಾನ ಒಂದು ರಾಜ್ಯಕ್ಕಿಂತ ಇನ್ನೊಂದು ರಾಜ್ಯಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ. ಇಲ್ಲದಿದ್ದರೆ ಚುನಾವಣಾ ಆಯೋಗ ನವೆಂಬರ್ 13ನೇ ತಾರೀಕು ನಿಗದಿಯಾಗಿರುವಂತಹ ಉಪಚುನಾವಣೆಯ ಮತದಾನದ ದಿನಾಂಕವನ್ನು ಯಾಕೆ ಮುಂದೂಡಿಕೆ ಮಾಡಬೇಕಿತ್ತು? ಬೇಡಿಕೆ ಬಂತು. ಕಾರ್ತಿಕ ಪೂರ್ಣಿಮೆ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ, ನವೆಂಬರ್ 13ನೇ ತಾರೀಕು ಮತದಾನ ಫಿಕ್ಸ್ ಮಾಡಿದ್ರೆ ಮತದಾನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ. ಕೇರಳದಲ್ಲಿ ಅಲ್ಲಿ ಸೀಮಿತವಾಗಿ ಪಾಲಕ್ಕಾಡ್ನಲ್ಲಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದೆ. ಪಂಜಾಬ್ನಲ್ಲಿ ಗುರುನಾನಕ್ ದೇವ್ ಅವರ ಕುರಿತಾದಂತಹ ಹಬ್ಬ ಇರೋದರಿಂದಾಗಿ ಜನಕ್ಕೆ ಸಮಸ್ಯೆ ಆಗುತ್ತೆ, ಅವತ್ತು ಮುಂದೂಡಿಕೆ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟ ಕಾರಣ ಮುಂದೂಡಿಕೆ ಮಾಡಲಾಗಿದೆ. ಸೊ ಇದು ಇರುವಂತಹ ಪರಿಸ್ಥಿತಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ಒನ್ ನೇಷನ್ ಒನ್ ಎಲೆಕ್ಷನ್ ಉಪಚುನಾವಣೆಯನ್ನೇ ಕಂಡಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಚುನಾವಣಾ ಆಯೋಗಕ್ಕೆ ಏಕಕಾಲಕ್ಕೆ. 48ರಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮುಂದೂಡಿಕೆ ಆಗಿದೆ, ಒಂದು ವಾರ ಮುಂದೂಡಿಕೆ ಆಗಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಸವಾಲುಗಳು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಇವೆಲ್ಲವೂ ಕೂಡ ಸವಾಲುಗಳು. ಬಿಜೆಪಿಯ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಏನಿದೆ ಅದು ಅನುಷ್ಠಾನಕ್ಕೆ ತರಲಾಗದಂತಹ ಕಾರ್ಯಕ್ರಮ ಎನ್ನುವಂಥದ್ದನ್ನು ಚುನಾವಣಾ ಆಯೋಗದ ಈ ನಿರ್ಧಾರಗಳೆಲ್ಲವೂ ಕೂಡ ದೃಢಪಡಿಸ್ತಾ ಇದೆ. ಹರಿಯಾಣದಲ್ಲೂ ಕೂಡ ಅಷ್ಟೇ. ಹಬ್ಬದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಹಿಂದೆ ನಿಗದಿಪಡಿಸಿದ್ದಂತಹ ಮತದಾನದ ದಿನಾಂಕವನ್ನು ಮುಂದೂಡ್ತು. 2022ರಲ್ಲಿ ಪಂಜಾಬ್ನಲ್ಲೂ ಕೂಡ ಮತದಾನದ ದಿನಾಂಕವನ್ನು ಮುಂದೂಡಲಾಗಿತ್ತು. ಸೊ ಕಷ್ಟ. ಒನ್ ನೇಷನ್ ಒನ್ ಎಲೆಕ್ಷನ್ ಇವೆಲ್ಲವೂ ಕೂಡ ಅವುಗಳ ಸವಾಲುಗಳು. ಯಾಕಂತ ಹೇಳಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳು ಆಯಾಯ ಭಾಗದ ಜನರಿಗೆ ಅವರಿಗೆ ಅದು ಅತ್ಯಂತ ಮಹತ್ವವಾದಂಥದ್ದು. ಯಾವುದೋ ಒಂದು ಊರಲ್ಲಿ ಜಾತ್ರಾ ಮಹೋತ್ಸವ ನಡೀತಿದೆ ಅಂತ ಹೇಳಿದ್ರೆ ಆ ಊರವರಿಗೆ ಆ ಜಾತ್ರಾ ಮಹೋತ್ಸವ ಇಂಪಾರ್ಟೆಂಟು, ಆ ಊರಿನ ದೇವರ ಕಾರ್ಯಕ್ರಮ ಇಂಪಾರ್ಟೆಂಟ್. ಸೊ ಈ ಸವಾಲುಗಳನ್ನು ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ನಾವು ಡಿಬೇಟಿಗೆ ಹೋಗಬೇಕು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಕಮಿಟಿ ವರದಿಯನ್ನು ಕೊಡ್ತೀವಿ ಎನ್ನುವಂಥ ಕಾರಣಕ್ಕೋಸ್ಕರ ಏಕಾಏಕಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ನೋಟು ನಿಷೇಧದಿಂದ ಏನೆಲ್ಲ ಅವಾಂತರಗಳು ದುರಂತಗಳಾದವು ಅದೇ ದುರಂತಗಳಾಗ್ತವೆ. ಚುನಾವಣಾ ಆಯೋಗವೇ ಒದ್ದಾಡಬೇಕಾಗತ್ತೆ.